ಬಿಜೆಪಿಯವರಿಗೆ ಕೇವಲ ಈ ಧರ್ಮದ ಹೆಸರ ಮೇಲೆ ದೇವರ ಹೆಸರ ಮೇಲೆ ರಾಜಕಾರಣ ಮಾಡುವಂಥದ್ದು. ಅವರು ಕೇಂದ್ರ ಸರ್ಕಾರಕ್ಕೆ ಹೋಗಿ ನಮಗೆ ಏನು ಡೊನೇಷನ್ದಾಗ ಫಂಡ್ಸ್ ಬರಬೇಕು ರಾಜ್ಯಕ್ಕೆ, ಅದರ ಬಗ್ಗೆ ಚಿಂತೆ ಇಲ್ಲ. ನಮಗೆ ವಿವಿಧ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ಅನುದಾನ ಕೊಡಬೇಕು, ಅದರ ಬಗ್ಗೆ ಚಿಂತೆ ಇಲ್ಲ. ಈಗೇನಾಗಿದೆ, SITಯನ್ನು ನೇಮಿಸಬೇಕಾಗಿತ್ತು, ಅನಿವಾರ್ಯ ಇತ್ತು. ನಾವಷ್ಟೇ ಅಲ್ಲ, ನಾನು ಪದೇ ಪದೇ ಹೇಳಿದ್ವಿ, ಬಿಜೆಪಿಯವರು ಅಧಿಕಾರದಾಗಿದ್ದರೆ ಅವರು ಕೂಡ SITಯನ್ನು ನೇಮಿಸ್ತಾ ಇದ್ರು. SIT ನೇಮಕ ಅಂದರೆ ಅದರ ಮೇಲೆ ಏನಾದರೂ ಧರ್ಮಸ್ಥಳದ ಮೇಲೆ ತಪ್ಪು ಹೊರಿಸುವಂಥದ್ದಲ್ಲ. ಇವತ್ತು SIT ತನಿಖೆ ಮಾಡಿದೆ, ಎಲ್ಲ ರೀತಿಯ ತನಿಖೆಯನ್ನು ಮಾಡಿ ಇವತ್ತೊಂದು ದಿವಸ ಇದರ ಹಿಂದೆ ಏನು ಷಡ್ಯಂತ್ರ ಇದೆ ಅದನ್ನು ಬಯಲಿಗೆಳುವಂಥ ಕೆಲಸವನ್ನು SIT ಮಾಡ್ತಾ ಇದೆ. ಬಿಜೆಪಿಯವರಿದ್ರೂ SIT ಮಾಡ್ತಾ ಇದೆ. ಇವರು SITಯನ್ನು ಮೊದಲು ಸ್ವಾಗತ ಮಾಡಿದ್ದಾರೆ. ಬಿಜೆಪಿಯವರು ಸ್ವಾಗತ ಮಾಡಿ ಕಡೆಗೆ ಇವತ್ತೊಂದು ದಿವಸ ಆ SITಯಲ್ಲಿ ಇವತ್ತು ದಿವಸ ಆ ಯಾನು ಅವನದಾನಲ್ಲ ಮುಸುಕದಾರಿ ಮಾಸ್ಕ್ ಫೆಲೋ ಚೆನ್ನಯ್ಯ ಅವನು ಏನು ಅದು ಆದ್ಮೇಲೆ ಕಡೆಗೆ ಅದರಿಂದ